ಬೆಂಗಳೂರು ರಾಜಧಾನಿಯಲ್ಲಿ ಈಗ ಕಳಪೆ ಮಾಂಸ ದಂಧೆಯ ಕುರಿತು ದೊಡ್ಡ ಜಟಾಪಟಿ ಶುರುವಾಗಿದೆ. ಈ ಹಿನ್ನೆಲೆಯಲ್ಲಿ ಅನೇಕ ಆರೋಪಗಳು ಕೇಳಿ ಬಂದಂತ ಹಿನ್ನೆಲೆಯಲ್ಲಿ ಅಬ್ದುಲ್ ರಜಾಕ್ರನ್ನ ವಿಚಾರಣೆಗೆ ಕರೆದಿದ್ರು. ಈಗ ಅವರು ವಿಚಾರಣೆಗೆ ಹಾಜರಾಗಿದ್ದಾರೆ ಅನ್ನುವಂತ ಡೀಟೇಲ್ ಸಿಗ್ತಾ ಇದೆ. ಅಬ್ದುಲ್ ರಜಾಕ್ ವಿಚಾರಣೆಗೆ ಹಾಜರಾಗಿದ್ದಾರೆ. ಆರೋಗ್ಯ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗಿದ್ದಾರೆ. ಕೆಆರ್ ಸರ್ಕಲ್ ಸಮೀಪದ ಕಚೇರಿಯಲ್ಲಿ ಅವರು ಹಾಜರಾಗಿದ್ದಾರೆ. ಸೀಸ್ ಮಾಡಿರೋ ಮಾಂಸ ದಂಧೆ ಬಗ್ಗೆ ವಿಚಾರಣೆಯನ್ನ ಮಾಡ್ತಿದ್ದಾರೆ. ಆರೋಗ್ಯಾಧಿಕಾರಿಗಳಿಂದ ಅಬ್ದುಲ್ ರಜಾಕ್ ವಿಚಾರಣೆ ನಡೀತಾ ಇದೆ. ನೋಡಿ, ನಿನ್ನೆ ಆದಂತಹ ಬೆಳವಣಿಗೆ ಇದು. ರಾಜಸ್ಥಾನದಿಂದ ಕಳಪೆ ಗುಣಮಟ್ಟದ ಅಥವಾ ಯಾವುದೋ ಬೇರೆ ಪ್ರಾಣಿಯ ಮಾಂಸ ಇದೆ ಅಂತ ಹೇಳಿ ಆರೋಪವನ್ನ ಮಾಡಲಾಗಿತ್ತು. ಇದರ ಬೆನ್ನಲ್ಲೇ ದೊಡ್ಡ ಹೈಡ್ರಾಮವೇ ಕ್ರಿಯೇಟ್ ಆಗೋಯ್ತು. ಕಳಪೆ ಮಾಂಸದ ಪರಿಶೀಲನೆಯ ವೇಳೆ ಅಡ್ಡಿ ಆರೋಪದ ಹಿನ್ನೆಲೆಯಲ್ಲಿ ರಜಾಕ್ರನ್ನ ಈಗ ವಿಚಾರಣೆಗೆ ಕರೆದಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಾದೇಶ್, ಅಬ್ದುಲ್ ರಜಾಕ್ ಈಗ ವಿಚಾರಣೆಗೆ ಹಾಜರಾಗಿದ್ದಾರೆ ಅನ್ನುವಂಥ ಡೀಟೇಲ್ ಸಿಗ್ತಾ ಇದೆ. ಏನೆಲ್ಲ ವಿಚಾರಣೆ ಮಾಡಬಹುದು? ಸೊ ಹೇಗಿರುತ್ತೆ ಇದರ ಪರಿಶೀಲನೆ ಅಥವಾ ವಿಚಾರಣೆ? ದಿವಿತ್, ಈಗಾಗಲೇ ಈ ಒಂದು ಕಳಪೆ ಮಟ್ಟದ ಮಾಂಸ ದಂಧೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯಾದಂಥ ತನಿಖೆಯನ್ನು ನಡೆಸುವಂಥ ಕೆಲಸವನ್ನು ಆರೋಗ್ಯ ಇಲಾಖೆ ಮಾಡಲಾಗ್ತದೆ. ಒಂದು ಕಡೆ ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆಯನ್ನು ಮಾಡಿದಂಥ ಪುನೀತ್ ಕೆರೆಹಳ್ಳಿಯವರಿಗೆ ಚಿಕಿತ್ಸೆ ಕೊಡುವಂಥ ಕೆಲಸವನ್ನು ಮಾಡಲಾಗ್ತದೆ. ಸದ್ಯ ಆತ ಕಾಟನ್ಪೇಟೆ ಪೊಲೀಸರ ಬಂಧನದಲ್ಲಿದ್ದರೆ, ಮತ್ತೊಂದು ಕಡೆ ಆರೋಗ್ಯ ಅಧಿಕಾರಿಗಳು ನಿನ್ನೆ ಬಂದು ನೋಟಿಸ್ ಕೊಡುವಂಥ ಕೆಲಸವನ್ನು ಮಾಡಿದರು. ಆ ಒಂದು ಸ್ಥಳವನ್ನು ಪರಿಶೀಲನೆ ಮಾಡಿದ ಸಂದರ್ಭದಲ್ಲಿ ಒಂದಷ್ಟು ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡಿ ನಂತರ ಆತರಿಗೆ ಇವತ್ತು 12 ಗಂಟೆಗೆ ಬಂದು ವಿಚಾರಣೆಗೆ ಹಾಜರಾಗುವುದಕ್ಕೆ ಸೂಚನೆ ನೀಡುವಂಥ ಕೆಲಸವನ್ನು ಆರೋಗ್ಯ ಅಧಿಕಾರಿಗಳು ಮಾಡಿದರು. ಈಗ ಕಳೆದ ಅರ್ಧ ಗಂಟೆಯಿಂದಲೂ ಕೂಡ ಆತನ ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಿದೆ. ಅಂದರೆ ನಿನ್ನೆ ಆ ಒಂದು ಮಾಂಸದ ವಿರುದ್ಧ ಏನೆಲ್ಲ ಆರೋಪಗಳು ಕೇಳಿ ಬಂದಿತ್ತು, ಜೊತೆಗೆ ಅದರ ಕ್ವಾಲಿಟಿ ಚೆಕಿಂಗ್ ಆಗಿರ್ಬೋದು, ಲೈಸೆನ್ಸ್ ವಿಚಾರ ಆಗಿರ್ಬೋದು, ಎಲ್ಲವನ್ನು ಕೂಡ ದಾಖಲೆ ಸಮೇತ ವಿಚಾರಣೆಗೆ ಹಾಜರಾಗುವಂತೆ ಅಧಿಕಾರಿಗಳು ನೋಟಿಸ್ ನೀಡುವಂಥ ಕೆಲಸವನ್ನು ಮಾಡಿದರು. ಇಲ್ಲಿ ಪ್ರಮುಖವಾಗಿ ಒಂದಷ್ಟು ಅಂಶಗಳನ್ನು ಏನು ದೂರು ಬಂದಿದೆ ಆರೋಗ್ಯ ಅಧಿಕಾರಿಗಳಿಗೆ, ಆ ಒಂದು ಆಧಾರದ ಮೇಲೆ ಆತನನ್ನು ಪ್ರಶ್ನೆ ಮಾಡುವಂಥ ಕೆಲಸವನ್ನು ಅಧಿಕಾರಿಗಳು ಮಾಡ್ತಿದ್ದಾರೆ. ಅಂದರೆ ಆ ಒಂದು ಮಾಂಸ ಮೇಕೆ ಅಥವಾ ಕುರಿಯ ಮಾಂಸನ ಅಥವಾ ಬೇರೆ ಒಂದು ಪ್ರಾಣಿಯ ಮಾಂಸನ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಶ್ನೆಗಳನ್ನು ಆತನನ್ನ ಕೇಳುವಂಥ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಅದನ್ನು ಅಲ್ಲಿಂದ ಇಲ್ಲಿಗೆ ಕರೆಸೋದಕ್ಕೆ ಸ್ಟಾರ್ಟಿಂಗಿಂದ ಹಿಡಿದು ಎಂಡ್ವರೆಗೂ ಕೂಡ ಬೆಂಗಳೂರಿಗೆ ಬಂದು ತಲುಪುವವರೆಗೂ ಕೂಡ ಎಷ್ಟು ಗಂಟೆಗಳ ಪ್ರಯಾಣ ಮಾಡಲಾಗುತ್ತೆ, ಎಷ್ಟು ಗಂಟೆಗಳ ಕಾಲ ಅದನ್ನು ಫ್ರಿಜ್ನಲ್ಲಿ ಇಡಲಾಗಿದೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಕೇಳುವಂಥ ಕೆಲಸವನ್ನು ಮಾಡ್ತಾರೆ. ಆ ಎಲ್ಲ ಡೀಟೇಲ್ಸ್ಗಳನ್ನು ಕೂಡ ಅಬ್ದುಲ್ ರಜಾಕ್ ಅವರು ಅಧಿಕಾರಿಗಳ ಮುಂದೆ ಹೇಳುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಆ ಎಲ್ಲ ಡೀಟೇಲ್ಸ್ಗಳನ್ನು ತೆಗೆದುಕೊಳ್ಳೋದು ಜೊತೆಗೆ ಈತನಿಗೆ ಪ್ರತಿಯೊಂದು ಹಂತದಲ್ಲೂ ಕೂಡ ಆರೋಗ್ಯ ಇಲಾಖೆ, BBMP ಆಗಿರ್ಬೋದು, ಬೇರೆ ಬೇರೆ ಇಲಾಖೆಗಳಿಂದ ಅದಕ್ಕೆ ಸಂಬಂಧಪಟ್ಟಂತೆ ಪರ್ಮಿಷನ್ಗಳು ಇದೆಯಾ, ಜೊತೆಗೆ ಆ ಒಂದು ಮಾಂಸವನ್ನು ಯಾವ್ಯಾವ ಕಡೆ ಇವರು ಟ್ರಾನ್ಸ್ಪೋರ್ಟ್ ಮಾಡ್ತಿದ್ರು, ಎಲ್ಲೆಲ್ಲಿಗೆ ಡಿಸ್ಟ್ರಿಬ್ಯೂಟ್ ಆಗ್ತಿತ್ತು, ಬರೀ ರೆಸ್ಟೋರೆಂಟ್ಗಳಿಗೆ ಮತ್ತು ಹೋಟೆಲ್ಗಳಿಗೆ ಮಾತ್ರ ಹೋಗ್ತಿತ್ತಾ ಅಥವಾ ಬೇರೆ ಬೇರೆ ಮಾಂಸದ ಅಂಗಡಿಗಳಿಗೂ ಕೂಡ ಅದನ್ನು ರವಾನೆ ಮಾಡಲಾಗ್ತಿತ್ತಾ, ಈ ಎಲ್ಲ ವಿಚಾರಗಳನ್ನು ಕೂಡ ಅವರು ಕೇಳುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಈ ವೇಳೆ ಅಬ್ದುಲ್ ರಜಾಕ್ ಅವರು ಏನೆಲ್ಲ ಹೇಳಿಕೆಗಳನ್ನು ಕೊಡ್ತಾರೆ, ಏನೆಲ್ಲ ದಾಖಲೆಗಳನ್ನು ಕೊಡ್ತಾರೆ, ಅವೆಲ್ಲವನ್ನು ಕೂಡ ಉಲ್ಲೇಖ ಮಾಡಿಕೊಳ್ಳುವಂಥ ಕೆಲಸ ಮಾಡ್ತಾರೆ, ದಾಖಲು ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಅದಾದ ಮೇಲೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡ್ತಾರೆ. ಅವರ ಹೇಳಿಕೆಗೂ ಮತ್ತೆ ಅಲ್ಲಿರುವಂತಹ ಕಂಡು ಬಂದಿರುವಂತಹ ಒಂದಷ್ಟು ಸ್ಯಾಂಪಲ್ಗಳಾಗಿರ್ಬೋದು, ಬೇರೆ ಬೇರೆ ರಿಪೋರ್ಟ್ಗಳಾಗಿರ್ಬೋದು, ಜೊತೆಗೆ ಬೇರೆ ಬೇರೆ ರೆಸ್ಟೋರೆಂಟ್ಗಳಿಂದಲೂ ಕೂಡ ಅವರನ್ನು ಕೂಡ ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಒಟ್ಟಾರೆಯಾಗಿ ಸದ್ಯಕ್ಕೆ ಅಬ್ದುಲ್ ರಜಾಕ್ ಅವರ ವಿಚಾರಣೆ ನಡೀತಿದೆ. ಮುಂದಿನ ಹಂತದಲ್ಲಿ ಎಲ್ಲಿವರೆಗೂ ಬಂತು? ಈಗ ಲ್ಯಾಬ್ಗೆ ಒಂದಷ್ಟು ಮಟನ್ ತೆಗೆದುಕೊಂಡು ಹೋದ್ರಲ್ಲ, ಅದೀಗ ಅದರ ಒಂದು ಪರಿಶೀಲನೆ ಎಲ್ಲಿವರೆಗೂ ಬಂದಿದೆ? ಎಷ್ಟು ದಿನ ಆಗುತ್ತೆ? 14 ದಿನನೇ ಬೇಕಾ ಅಥವಾ 3-4 ದಿನದಲ್ಲಿ ಏನಾದ್ರು ಮುಗಿಸ್ತಾರಾ? ಹೇಗೆ? ದಿವಿತ್, ಸದ್ಯಕ್ಕೆ ಈ ಒಂದು ವಿಚಾರ ಸಾಕಷ್ಟು ಚರ್ಚೆ ಆಗ್ತಿರೋಂಥ ವಿಚಾರ. ಬೆಂಗಳೂರಿನಲ್ಲಿ ಇನ್ನೂ ಕೂಡ ಬೇರೆ ಬೇರೆ ರೀತಿಯಾದಂಥ ಒಂದಷ್ಟು ಮಾಂಸದ ದಂಧೆಗಳು ಕೂಡ ನಡೀತಿದೆ. ಅಂದರೆ ಆ ಬಿಸ್ನೆಸ್, ಈ ರೀತಿಯ ಒಂದು ಬಿಸ್ನೆಸ್ ನಡೀತಿದೆ. ಪ್ರಮುಖವಾಗಿ ಇಲ್ಲಿ ಬೇರೆ ಒಂದು ಪ್ರಾಣಿಯ ಮಾಂಸವನ್ನು ಮಾರಾಟ ಮಾಡಲಾಗಿತ್ತು, ದಂಧೆನ ನಡೆಸಲಾಗ್ತಿದೆ ಅನ್ನೋಂಥ ಆರೋಪ ಬಂದಿರುವಂಥ ಹಿನ್ನೆಲೆಯಲ್ಲಿ ಇದು ಹೈ ಪ್ರೊಫೈಲ್ ಕೇಸ್ ಅನ್ನೋಂಥ ಕನ್ಸಿಡರ್ ಮಾಡಿ ಬೇಗ ರಿಪೋರ್ಟ್ ಕೊಡುವಂಥ ಸಾಧ್ಯತೆ ಕೂಡ ಇದೆ. ಈಗಾಗಲೇ ಸ್ಯಾಂಪಲನ್ನು ಕಲೆಕ್ಟ್ ಮಾಡುವಂಥ ಕೆಲಸವನ್ನು ಖಾಸಗಿ ಲ್ಯಾಬ್ನವರಿಗೆ ಕಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಅದರಲ್ಲಿ ಬೇರೆ ಬೇರೆ ಓಕೆ ಮಾದೇಶ್, ಹಾಗೆ ನಾನು ನಿಮ್ಮನ್ನ ಮತ್ತೆ ಸಂಪರ್ಕ ಮಾಡ್ತೀನಿ. ಮತ್ತಷ್ಟು ಅಪ್ಡೇಟ್ ಸಿಗ್ತಾ ಇದೆ. ಕಳಪೆ ಮಾಂಸದಂಧೆ ಜಟಾಪಟಿಯಲ್ಲಿ ಆಹಾರ ಇಲಾಖೆ ಪತ್ರಿಕಾ ಪ್ರಕಟಣೆಯನ್ನ ಮಾಡಿದ್ಯಂತೆ. ರೈಲ್ವೆ ನಿಲ್ದಾಣದಲ್ಲಿ 90 ಪಾರ್ಸಲ್ಗಳಲ್ಲಿ ಮಾಂಸ ಪತ್ತೆಯಾಗಿದೆ. ರಾಜಸ್ಥಾನದಿಂದ ರೈಲಿನ ಮೂಲಕ ತರಿಸಿದಂತಹ ಮಾಂಸದ ಪಾರ್ಸಲ್ಗಳಿವು. ಮಾಂಸದ ಮಾದರಿಗಳನ್ನು ಸಂಗ್ರಹಿಸಿ ಪ್ರಯೋಗಾಲಯಕ್ಕೆ ರವಾನೆ ಮಾಡಲಾಗಿದೆ.
ಯಾವ ಪ್ರಾಣಿಯ ಮಾಂಸ ಎಂದು ಖಚಿತಪಡಿಸಿಕೊಳ್ಳಲಾಗ್ತಾ ಇದೆ ಅಂತ ಹೇಳಿ ಫಲಿತಾಂಶದ ನಂತರ ಕಾನೂನು ರೀತಿಯಲ್ಲಿ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ ಅಂತ ಹೇಳಿ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿರೋದು. ಎಸ್, ಮಾದೇಶ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಿ. ಈಗ ಪತ್ರಿಕಾ ಪ್ರಕಟಣೆಯನ್ನು ಕೂಡ ಆಹಾರ ಇಲಾಖೆ ಹೊರಡಿಸಿರುವಂಥದ್ದು. ಈಗ ಮತ್ತಷ್ಟು ಇದೊಂದು ಸ್ಟ್ರಾಂಗ್ ಆಗುತ್ತೆ ಈ ಒಂದು ಪ್ರಕರಣ. ಏನೆಲ್ಲ ಮಾಹಿತಿ ಕೊಡ್ತೀರಿ ಅಂತ ಹೇಳಿ ಈಗ ಮಾದೇಶ್ ತನ್ನ ಧ್ವನಿ ಕೇಳಿಸ್ತಾ ಇದ್ರೆ ನೋಡಿ, ಗಮನಿಸ್ತಾ ಇರ್ಬೋದು. ಈಗ ಆಹಾರ ಇಲಾಖೆಯಿಂದ ಪತ್ರಿಕಾ ಪ್ರಕಟಣೆಯನ್ನ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಈ ಒಂದು ಪ್ರಕರಣ ಮತ್ತಷ್ಟು ಸ್ಟ್ರಾಂಗ್ ಆಗುತ್ತೆ. ಸೊ ಯಾವ ರೀತಿ ತನಿಖೆ ಸಾಗ್ತಾ ಹೋಗುತ್ತೆ, ಏನ್ ಹೇಳ್ತೀರಿ? ದಿವಿತ್, ಈಗಾಗಲೇ ನಿನ್ನೆ ಯಾವಾಗ ಈ ಒಂದು ವಿಚಾರ ಬೆಳಕಿಗೆ ಬಂದ ಕೂಡಲೇ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿ ಒಂದಷ್ಟು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಜೊತೆಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಘಟನಾ ಸ್ಥಳದಲ್ಲಿ ಯಾರೆಲ್ಲ ಇದ್ರು ಅವರನ್ನು ಕೂಡ ವಿಚಾರಣೆ ಮಾಡಿ ಈಗಾಗಲೇ ಪ್ರಾಥಮಿಕ ಹಂತದ ಮಾಹಿತಿಗಳನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಅಲ್ಲಿ ಇದ್ದಂಥ ಒಂದಷ್ಟು ವಸ್ತುಗಳು, ಮಾಂಸದ ಸ್ಯಾಂಪಲ್ಗಳನ್ನು ಕೂಡ ಈಗಾಗಲೇ ಕಲೆಕ್ಟ್ ಮಾಡಿಕೊಂಡು ಅದರ ಬಗ್ಗೆ ಕೂಡ ತನಿಖೆಯನ್ನು ನಡೆಸುವಂಥ ಕೆಲಸವನ್ನು ಮಾಡಲಾಗ್ತಿದೆ. ಲ್ಯಾಬ್ನಲ್ಲಿ ರಿಪೋರ್ಟ್ ತಯಾರಿ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಿದೆ. ಯಾಕಂದರೆ ಆರೋಗ್ಯ ಇಲಾಖೆಗೆ ಸಂಬಂಧಿಸಿದಂಥ ಲ್ಯಾಬ್ಗಳಲ್ಲಿ ಒಂದಷ್ಟು ಮಾದರಿಯ ಟೆಸ್ಟ್ಗಳನ್ನು ಮಾಡಿಸಲಾಗುತ್ತೆ. ಯಾವ್ಯಾವ ರೀತಿಯ ಆ ಒಂದು ಮಾಂಸದ ಬಗ್ಗೆ ಟೆಸ್ಟ್ ಮಾಡಿಸಿದಂಥ ಸಂದರ್ಭದಲ್ಲಿ ಅಲ್ಲಿ ಏನೆಲ್ಲ ಅಂಶಗಳು ಕಂಡು ಬರುತ್ತೆ, ಅದರ ಕ್ವಾಲಿಟಿಯಿಂದ ಹಿಡಿದು ಅದು ಎಷ್ಟೊತ್ತು ಫ್ರಿಜ್ನಲ್ಲಿ ಇತ್ತು, ಜೊತೆಗೆ ಆ ಒಂದು ಮಾಂಸ ಯಾವುದು, ಅದಕ್ಕೆ ವೆಗನರನ್ನು ಬಳಸಲಾಗಿದೆಯಾ, ಅಂದರೆ ಬೇರೊಂದು ಪ್ರಾಣಿಯ ಮಾಂಸ ಏನಾದರೂ ಇಲ್ಲಿ ಬಳಸಿದರೆ ಅದಕ್ಕೆ ಬೇರೆ ಬೇರೆ ರೀತಿಯಾದಂಥ ಕೆಮಿಕಲನ್ನು ಸ್ಮೆಲ್ ಬರದಂತೆ ಅದನ್ನು ಕ್ಲೀನ್ ಮಾಡಿರುವಂಥ ಸಾಧ್ಯತೆ ಕೂಡ ಇರುತ್ತೆ. ಹೀಗಾಗಿ ಈ ಎಲ್ಲ ಆ್ಯಂಗಲ್ನಲ್ಲೂ ಕೂಡ ಅವರು ಒಂದಷ್ಟು ತನಿಖೆಯನ್ನು ಮಾಡ್ತಿದ್ದಾರೆ, ರಿಪೋರ್ಟನ್ನು ರೆಡಿ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಆ ಒಂದು ಆ್ಯಂಗಲ್ ಆದರೆ ಈಗ ಅಲ್ಲಿ ನಡೀತಿದ್ದಂತಹ ಈ ಒಂದು ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಏನೆಲ್ಲ ದಾಖಲೆಗಳಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಣೆ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ನಿನ್ನೆ ಅಲ್ಲಿ ಸ್ಪಾಟ್ಗೆ ವಿಸಿಟ್ ಮಾಡಿದಂಥ ಸಂದರ್ಭದಲ್ಲಿ ಏನೆಲ್ಲ ಪ್ರಾಥಮಿಕ ಹಂತದ ಮಾಹಿತಿಗಳು ಲಭ್ಯ ಆಗಿದೆ, ಜೊತೆಗೆ ದೂರುದಾರರಿಂದ ಏನೆಲ್ಲ ಮಾಹಿತಿಗಳು ಅವರಿಗೆ ಬಂದಿದೆ, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಪತ್ರಿಕಾ ನೋಟನ್ನು ಕೂಡ ಆರೋಗ್ಯ ಇಲಾಖೆ ಬಿಡುಗಡೆ ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ. ಯಾಕಂದರೆ ಈ ಒಂದು ವಿಚಾರ ಇಡೀ ಬೆಂಗಳೂರಿನ ಜನರಿಗೆ ಆತಂಕ ಮೂಡಿಸುವಂತ ವಿಚಾರ. ಈಗ ಯಾವುದೇ ಒಂದು ರೆಸ್ಟೋರೆಂಟ್ ಆಗಿರ್ಬೋದು, ಮತ್ತೆ ಹೋಟೆಲ್ಗೆ ಹೋಗ್ಬೇಕಂದ್ರೂ ಕೂಡ ಅಲ್ಲಿ ಮಾಂಸವನ್ನ ತಿನ್ಬೇಕಂದ್ರೆ ಯೋಚನೆ ಮಾಡ್ತಾರೆ. ಥ್ಯಾಂಕ್ ಯು ಮಾದೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ. ಶಿರೂರು ಗುಡ್ಡ ಮಣ್ಣು ಕುಸಿತ ಸ್ಥಳದಲ್ಲಿ ಆದಂತಹ ಈ ಘಟನೆ ಎಂಥವರಿಗೂ ಕೂಡ ಕಣ್ಣೀರು ತರಿಸುವಂತಹ ಕಥೆ ಇದು. ನೋಡಿ, ಕಳೆದ 12 ದಿನಗಳಿಂದ ಲೋಕೇಶ್ ನಾಯಕ ಪತ್ತೆ ಆಗಿರಲಿಲ್ಲ. ಜಿಲ್ಲಾಧಿಕಾರಿ ಮುಂದೆ ಲೋಕೇಶ್ ಸಹೋದರ ಕಣ್ಣೀರಿಟ್ಟಿದ್ದಾರೆ. ಆದಷ್ಟು ಬೇಗ ನನ್ನ ತಮ್ಮನನ್ನು ಹುಡುಕಿ ಕೊಡಿ. ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯ ಮುಂದೆ ಸಹೋದರ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಶಿರೂರಿನ ಭೂಕುಸಿತ ದುರಂತಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 3 ಪತ್ತೆಯಾಗಬೇಕಾಗಿದೆ. ಕಾರ್ಯಾಚರಣೆ ಕೂಡ